ಸ್ನೇಹಿತರೆ, ನೀವು ಕೂಡ ನಿಮ್ಮ ದೇಹದಲ್ಲಿ ಜೋತು ಬಿದ್ದಂತಹ ಹೊಟ್ಟೆ, ಹೆಚ್ಚಿನ ದೇಹದ ತೂಕ, ಈ ಒಂದು ಒಬೆಸಿಟಿ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದೀರಾ? ಎಷ್ಟೇ ಡಯಟ್ ಮಾಡಿದ್ರೂ ಎಕ್ಸಸೈಸ್ ಮಾಡಿದ್ರೂ ಕೂಡ ನಿಮ್ಮ ದೇಹದಲ್ಲಿ ತೂಕದ ಇಳಿಕೆಯ ಲಕ್ಷಣಗಳು ಕಾಣಿಸ್ತಾ ಇಲ್ವಾ? ಹಾಗಿದ್ರೆ ಇವತ್ತು ನಾನು ಕೇವಲ ಈ ಒಂದು ಸಣ್ಣ ಬೀಜ ನಮ್ಮ ದೇಹದ ತೂಕದ ಇಳಿಕೆಗೆ, ಜೋತು ಬಿದ್ದಂಥ ಹೊಟ್ಟೆಯನ್ನು ಕರಗಿಸುವ ಒಂದು ಔಷಧಿ ಆಗಲಿದೆ. ಇವಾಗಿನ ಸೈನ್ಸಲ್ಲಿ ಕೂಡ, ಇವಾಗಿನ ಮಾಡರ್ನ್ ಸೈನ್ಸಲ್ಲಿ ಕೂಡ ಈ ಒಂದು ಬೀಜವನ್ನು ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದೇ ಒಂದು ವಾರ, ಅಂದರೆ ಕೇವಲ 7 ದಿವಸದಲ್ಲಿ 2-3 kgಯಷ್ಟು ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿ ಆಗಲಿದೆ ಎಂದು ಪ್ರೂವ್ ಆಗಿದೆ. ಹಾಗೆ ಇದು ಕೇವಲ ನಮ್ಮ ವೆಯ್ಟ್ ಲಾಸ್ಗೆ ಮಾತ್ರವಲ್ಲದೆ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಡಯಾಬಿಟಿಸ್, BP, ಶುಗರ್, ಹಾಗೆ ನಮ್ಮ ಹೃದಯದ ಆರೋಗ್ಯ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೀಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದು ಪ್ರಯೋಜನಕಾರಿಯಾಗಿರುವಂಥದ್ದು ಈ ಒಂದು ಬೀಜ. ಹಾಗಿದ್ರೆ ಈ ಒಂದು ಬೀಜ ಯಾವುದು, ಇದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಇದು ನಮ್ಮ ತೂಕದ ಇಳಿಕೆಗೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಿಮಗೆಲ್ಲ ತಿಳಿದಿರೋ ಹಾಗೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಹಾಗೆ ಏನಾದರೂ ಅಭಿಪ್ರಾಯ ತಿಳಿಸಬೇಕು ಅನಿಸಿದರೆ ಕಮೆಂಟ್. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಬೀಜ ಯಾವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ಒಂದು ಬೀಜವನ್ನು ನಾವು ಕಪ್ಪು ಜೀರಿಗೆ ಅಥವಾ ಕಾಳು ಜೀರಿಗೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು ಮಾಮೂಲಿಯಾಗಿ ಯೂಸ್ ಮಾಡೋ ಜೀರಿಗೆಗೆ ಹೋಲಿಸಿದ್ರೆ ಇದು ಸ್ವಲ್ಪ ಸೈಜಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನೋಡೋದಕ್ಕೆ ಕಲರ್ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ಹಾಗೆ ಇದರ ಟೇಸ್ಟ್ ಕೂಡ ಸ್ವಲ್ಪ ಕಹಿ ಜಾಸ್ತಿ ಆಗಿರುತ್ತೆ. ಆದರೆ ಇದರಲ್ಲಿ ಇರುವಂಥ ಔಷಧೀಯ ಗುಣಗಳು ನಾವು ಮಾಮೂಲಿ ಯೂಸ್ ಮಾಡೋ ಜೀರಿಗೆಗಿಂತ 100 ಪಟ್ಟು ಹೆಚ್ಚಿನದಾಗಿ ಒಂದು ಔಷಧೀಯ ಗುಣಗಳು ಅನ್ನೋದು ಈ ಜೀರಿಗೆಯಲ್ಲಿ ನಮಗೆ ಸಿಗುವಂಥದ್ದು. ಈ ಒಂದು ಜೀರಿಗೆ ಸಾಮಾನ್ಯವಾಗಿ ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ. ಆದರೆ ಇದು ಯಾವುದೇ ರೀತಿ ನಿನ್ನೆ ಮೊನ್ನೆ ಹೊಸದಾಗಿ ಬಂದಿರುವಂಥದ್ದಲ್ಲ. ಬರೋಬ್ಬರಿ 3000 ವರ್ಷಗಳ ಹಿಂದೆಯಿಂದನೇ ಇದನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯ ರೂಪದಲ್ಲಿ ಬಳಸ್ತಾ ಬಂದಿದ್ದಾರೆ. ಆಯುರ್ವೇದದಲ್ಲಾಗಿರ್ಬೋದು, ಇಸ್ಲಾಮಿಕ್ ಮೆಡಿಸಿನ್ಗಳಲ್ಲಾಗಿರ್ಬೋದು, ಹೀಗೆ ನಾನಾ ರೀತಿಯ ಮೆಡಿಸಿನ್ಗಳಲ್ಲಿ ಈ ಒಂದು ಕಪ್ಪು ಜೀರಿಗೆಯನ್ನು ಬಳಸ್ಕೊಂಡು ಬಂದಿದ್ದಾರೆ. ಇದು ಮನುಷ್ಯನ ದೇಹದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಕ್ಕೆ ಒಂದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ಸಾವು ಒಂದನ್ನು ಬಿಟ್ಟು ಇನ್ನು ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಔಷಧಿಯ ಗುಣ ಇದರಲ್ಲಿ ನಮಗೆ ಸಿಗುವಂಥದ್ದು. ಆದರೆ ಇದು ಇಷ್ಟೊಂದು ಪರಿಣಾಮಕಾರಿ, ಇಷ್ಟೊಂದು ಔಷಧಿಯ ಗುಣ ಇದರಲ್ಲಿ ಇದೆ ಅನ್ನೋದು ಇವಾಗಿನ ಮಾಡರ್ನ್ ಸೈನ್ಸ್ ಅನ್ನೋದು ಒಪ್ಪುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದಕ್ಕಾಗಿ ಇವಾಗಿನ ಮಾಡರ್ನ್ ಸೈನ್ಸ್ ಈ ಒಂದು ಕಪ್ಪು ಜೀರಿಗೆ ಮೇಲೆ ಹಲವಾರು ರೀತಿಯಲ್ಲಿ ಒಂದು ಸ್ಟಡೀಸನ್ನು ಮಾಡಿತು. ಒಂದಲ್ಲ ಎರಡಲ್ಲ 13 ರೀತಿಯಲ್ಲಿ ಇದರ ಮೇಲೆ ಸ್ಟಡೀಸನ್ನು ಮಾಡಿ 875 ಜನರ ಮೇಲೆ ಇದನ್ನು ಪ್ರಯೋಗ ಮಾಡ್ತು, ರಿಸರ್ಚ್ ಇದನ್ನು ಮಾಡ್ತು. 875 ಜನರು ಅವರಿಂದ ಸಿಕ್ಕಿರುವ ಉತ್ತರ ಒಂದೇ ಆಗಿತ್ತು, ಈ ಒಂದು ಜೀರಿಗೆ, ಈ ಒಂದು ಕಾಳು ಜೀರಿಗೆಯನ್ನು ಬಳಸೋದ್ರಿಂದ ಇದು ಮನುಷ್ಯನ ದೇಹದ ತೂಕದ ಇಳಿಕೆಗೆ, ಹಾಗೆ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಆಗಲಿದೆ ಅನ್ನೋದು ಈ 875 ಜನರ ಒಂದು ಉತ್ತರ ಆಗಿತ್ತು. ಹಾಗಾಗಿ ಅದು ಹೇಗೆ ಸಾಧ್ಯ, ಇದರಲ್ಲಿ ಅಂಥದ್ದೇನಿದೆ ಅನ್ನೋದು ಕ್ವಶನ್ ಆಯಿತು. ಈ ಒಂದು ಕಪ್ಪು ಜೀರಿಗೆಯಲ್ಲಿ ನಮಗೆ ಫೈಟೋಕೆಮಿಕಲ್ಸ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಫೈಟೋಕೆಮಿಕಲ್ಸ್ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಹಸಿವನ್ನು ನಿಯಂತ್ರಣ ಮಾಡೋದಕ್ಕೆ, ಹೆಚ್ಚಾಗಿ ತಿನ್ನೋದನ್ನು ತಡೆಯೋದಕ್ಕೆ ಬೇಕಾಗಿರುವ ಹಾರ್ಮೋನನ್ನು ಬಿಡುಗಡೆ ಮಾಡಿ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಹೀಗಾದಾಗ ನಾವು ಕಡಿಮೆ ತಿಂತೀವಿ, ನಮ್ಮ ದೇಹಕ್ಕೆ ಕಡಿಮೆ ಕ್ಯಾಲೋರಿ ಹೋಗುತ್ತೆ, ನಾವು ಹೆಚ್ಚು ಕ್ಯಾಲೋರಿಯನ್ನು ಖರ್ಚು ಮಾಡ್ತೀವಿ. ಇದರಿಂದ ಫ್ಯಾಟ್ ಬರ್ನಿಂಗ್ ಅನ್ನೋದು ಹೆಚ್ಚಾಗುತ್ತೆ, ಕೊಬ್ಬು ಕರಗೋದಕ್ಕೆ ಸಹಾಯ ಆಗುತ್ತೆ, ಇದರಿಂದ ತೂಕ ಇಳಿಕೆ ಆಗುತ್ತೆ. ಇನ್ನು ಎರಡನೇದಾಗಿ, ಇದು ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗಿಗೆ ಬೇಕಾಗಿರುವಂತಹ ಜೀನ್ಸನ್ನು ಆ್ಯಕ್ಟಿವ್ ಮಾಡಿ ಫ್ಯಾಟ್ ಸ್ಟೋರೇಜನ್ನು ಕಡಿಮೆ ಮಾಡಿ ಫ್ಯಾಟನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದಾಗಿ, ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ
ಈ ಒಂದು ಕಪ್ಪು ಜೀರಿಗೆ ಸಹಕಾರಿಯಾಗಿರುವಂಥದ್ದು. ಈ ರೀತಿಯಾಗಿ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಒಂದು ಕಪ್ಪು ಜೀರಿಗೆಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಇವಾಗ ತಿಳ್ಕೊಂಡು ಬರೋಣ. ಈ ಒಂದು ಕಪ್ಪು ಜೀರಿಗೆಯನ್ನ ಹೇಗೆ ಬಳಸೋದ್ರಿಂದ ನಮ್ಮ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದನ್ನ ನಾನಾ ರೀತಿಯಲ್ಲಿ ನಾವು ಬಳಸುವಂಥದ್ದು. ಅದರಲ್ಲಿ ಒಂದು ಸುಲಭವಾದ ವಿಧಾನ ಹೇಗೆ ಅಂತ ನೋಡೋದಾದ್ರೆ, ಈ ಒಂದು ಕಪ್ಪು ಜೀರಿಗೆಯಲ್ಲಿ ನಾವು ಒಂದು 1/4 ಚಮಚದಷ್ಟು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು 1/4 ಚಮಚದಷ್ಟು ಈ ಒಂದು ಜೀರಿಗೆಯನ್ನ ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಕುಡಿಯುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು 1/4 ಚಮಚಕ್ಕಿಂತ ಕಡಿಮೆನೆ ಅಂತ ಹೇಳ್ಬೋದು. ಈ ಒಂದು ಜೀರಿಗೆಯನ್ನು ನೀವು ಡೈರೆಕ್ಟಾಗಿ ಬಾಯಲ್ಲಿ ಹಾಕಿ 1 ಗ್ಲಾಸ್ ಬೆಚ್ಚಗಿನ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಇದನ್ನು ನೀವು ಸತತವಾಗಿ 1 ವಾರಗಳ ಕಾಲ ಮಾಡಿ ನೋಡಿ, ನಿಮ್ಮ ದೇಹದ ತೂಕದಲ್ಲಿ ನೀವು ವ್ಯತ್ಯಾಸವನ್ನು ಗಮನಿಸ್ತೀರಾ. ಯಾಕೆ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸುವಂಥದ್ದು ಅಂತ ನೋಡೋದಾದರೆ, ಇದನ್ನು ಒಂದು ಲಿಮಿಟಲ್ಲಿ ತೆಗೆದುಕೊಳ್ಬೇಕು. ಇದರಲ್ಲಿ ಹೆಚ್ಚು ಉಷ್ಣಾಂಶ ಇರುತ್ತೆ. ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡಾಗ ಆ್ಯಸಿಡಿಟಿ, ಹೊಟ್ಟೆ ಉರಿ ಸಂಭವಿಸುವಂಥದ್ದು ಆಗ್ಬೋದು. ಹಾಗಾಗಿ ಇದನ್ನು ಒಂದು ಲಿಮಿಟಲ್ಲಿ ತೆಗೆದುಕೊಳ್ಬೇಕು. ಆರೋಗ್ಯಕರವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಆಗುತ್ತೆ. ಹಾಗಾಗಿ 1/4 ಚಮಚಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಕಪ್ಪು ಜೀರಿಗೆಯನ್ನು ತೆಗೆದುಕೊಂಡು ಇದನ್ನು ನೀವು ಡೈರೆಕ್ಟ್ ಬಾಯೊಳಗಡೆ ಹಾಕಿ 1 ಗ್ಲಾಸ್ ನೀರನ್ನು ಕುಡಿಯುವಂಥದ್ದು. ಇಷ್ಟೇ ನೀವು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದು. ಈ ಒಂದು ಬೀಜವನ್ನು ಹೀಗೆ ಬಳಸುವುದರ ಜೊತೆಯಲ್ಲಿ ನೀವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಆರೋಗ್ಯಕರವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನೀವು ನಿಮ್ಮ ತೂಕವನ್ನು ಇಳಿಸ್ಕೊಳ್ಬೋದು. ಆ ಕೆಲವೊಂದು ಟಿಪ್ಸ್ ಯಾವುದು ಅಂತ ನೋಡಿದ್ರೆ, ನಿಮ್ಮ ಆಹಾರ ಪದ್ಧತಿ, ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು, ಹೆಲ್ದಿ ಡಯೆಟನ್ನು ಫಾಲೋ ಮಾಡಬೇಕು, ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು. ದಿನನಿತ್ಯ 30-40 ನಿಮಿಷಗಳ ಕಾಲ ಏನಾದರೂ ಒಂದು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹಾಗೆ ದಿನಕ್ಕೆ 3-4 ಲೀಟರಷ್ಟು ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಆನಂತರ ಯೋಗಾಭ್ಯಾಸ, ಧ್ಯಾನ ಈ ರೀತಿ ಮಾಡೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಂಡು ನೀವು ಈ ಒಂದು ರೆಮಿಡಿಯನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತ ನಿಮಗೆ 1 ವಾರದಲ್ಲಿ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ತೂಕದಲ್ಲಿ ನೀವು ಇಳಿಕೆಯನ್ನು ಗಮನಿಸ್ತೀರ. ಹಾಗೆ ಇದನ್ನು ಯಾರಾದರೂ ತೆಗೆದುಕೊಳ್ಬಾರ್ದಾ, ಯಾರಿಗಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅನ್ನೋದನ್ನು ನೋಡೋದಾದರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ವಯಸ್ಸಾದಂಥವರು ಮತ್ತು ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವಂಥವರು ಅವರ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಆನಂತರ ಇದನ್ನು ಬಳಸ್ಬೋದು. ಇನ್ನು ಮತ್ತೆ ಎಲ್ಲರೂ ಕೂಡ ಇದನ್ನು ಯಾವುದೇ ರೀತಿ ಡೌಟ್ ಇಲ್ಲದೆ ಆರಾಮಾಗಿ ಬಳಸ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯಕರವಾಗಿ ನಿಮ್ಮ ತೂಕವನ್ನು ನೀವು ಮನೆಯಲ್ಲೇ ಇದ್ದು ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಆರಾಮಾಗಿ. ಸಾಕಷ್ಟು ಜನ ಅವರ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ತೀರಾ, ಸಾಕಷ್ಟು ರೀತಿಯಲ್ಲಿ ಕಷ್ಟಪಡ್ತಾ ಇದ್ರೂ ಕೂಡ, ಏನೇ ಮಾಡಿದರೂ ಕೂಡ ನಿಮ್ಮ ತೂಕದ ಇಳಿಕೆ ಅನ್ನೋದು ಆಗ್ತಾ ಇರೋದಿಲ್ಲ. ಅಂಥವರು ಈ ಒಂದು ಜೀರಿಗೆ ನಿಮಗೆ ಎಲ್ಲೇ ಸಿಕ್ಕಿದ್ರು ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದನ್ನು ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ದಿನನಿತ್ಯ ಬಳಸ್ತಾ ಬರೋದ್ರಿಂದ, ಹಾಗೆ ಅದರ ಜೊತೆಯಲ್ಲಿ ಈ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿಕೊಂಡು ಬರೋದ್ರಿಂದ ಖಂಡಿತ ನಿಮಗೆ ಬೆನಿಫಿಟ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ವೆಯ್ಟ್ ಲಾಸ್ಗೆ ತಿಳಿಸಿರುವಂಥದ್ದು ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಇದನ್ನು ಬಳಸಿದ ಮೇಲೆ, ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಇದನ್ನು ಬಳಸೋದಕ್ಕೆ ಒಂದು ಪಾಸಿಟಿವ್ ಥಾಟ್ ಅನ್ನೋದು ಸಿಗುತ್ತೆ. ಹಾಗೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗುತ್ತೆ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ಹೆಲ್ತ್ ಟಿಪ್ಸ್ಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.